ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 12 ಗಂಟೆ ರಾತ್ರಿ ಇತ್ತು. ನಾವೆಲ್ಲ ಮನೆ ಫಂಕ್ಷನ್ಗೆ ಹೋಗಿದ್ವಿ. ನನ್ನ ಮಗಳು ನನ್ನ ಮಗ ಮನೇಲಿ ಇದ್ರು, ಒಬ್ರೇ ಇದ್ದಿದ್ದು. 12 ಗಂಟೆಗೆ ಇವಳು ಅಳ್ಕೊಂಡು ಹೋದ್ಲಂತೆ. ಅದೇ ಇವಾಗ ಇವಳು ಮಾಡಿದಾಳಲ್ಲ ಅವಳು ಅಳ್ಕೊಂಡು ಹೋದ್ಲಂತೆ. ಇವರು ನನ್ನ ಮಕ್ಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಏನು ಅಳ್ಕೊಂಡು ಯಾರೋ ಹೊಸವಳು ಬಂದಿದ್ದಾಳೆ ಅಂತ ನಾವು ನೋಡಿಲ್ಲ. ಆಮೇಲೆ ಕೆರೆ ಹತ್ರ ಹೋಗಿ ಬಿದ್ಬಿಡ್ತಾಳೆ, ಏನೋ ಮಾಡ್ಕೊಂತಾಳೆ ಅಂತ ಹೇಳ್ಬಿಟ್ಟು ಇವ್ರು ನನ್ನ ಮಕ್ಕಳು ಗಾಡಿ ಹಾಕೊಂಡು ಹೋಗಿದ್ದಾರೆ. ಅವಳು ಹಿಂದೆನೆ ಹೋಗ್ಬಿಟ್ಟು ಕೇಳಿದ್ದಾರೆ ಅವಳಿಗೆ, ಯಾಕೆ ನೀನು ಅಳ್ಕೊಂಡು ಈ ಕಡೆ ಬರ್ತಾ ಇದೆಯಾ ಅಂತ. ಅದಕ್ಕೆ ಅವಳು ಹೇಳಿದ್ಲಂತೆ, ನಿಮ್ಗೆ ಯಾಕೆ ಬೇಕು ನನ್ನ ಕತೆ ಎಲ್ಲ, ಹೋಗಿ ಇಲ್ಲಿಂದ ಅನ್ಲಂತೆ. ಆದ್ರೂ ನಮ್ಮ ಮಕ್ಕಳು ಏನ್ ಮಾಡಿದ್ದಾರೆ, ಬನ್ನಿ ನಿಮ್ಗೆ ಬಿಡ್ತೀವಿ, ಎಲ್ಲಿ ಬಿಡಬೇಕು ಅಂತ ಗಾಡಿಯಲ್ಲಿ ಕರ್ಕೊಂಡೋಗಿ ಅದೆಲ್ಲೋ ಇಲ್ಲೇ ಬಿಟ್ರಂತೆ. ಆಮೇಲೆ ಅವಳು ಹೋದ್ಲಂತೆ. ಅಷ್ಟು ಗೊತ್ತಿಲ್ಲ. ಇಲ್ಲ 3-4 ದಿವಸ ಹಿಂದೆ ಏನೋ ಗೊತ್ತಿಲ್ಲ ಅಷ್ಟೇ. ನಾವೇನಂದ್ರೆ ಇಲ್ಲಿ ಬಂದು 13 ವರ್ಷ ಆಯ್ತು. ಇನ್ನೂವರೆಗೆ ಯಾರು ಕಳ್ಳರು ಅಂತ ಹೇಳ್ಬಿಟ್ಟು ಯಾವನು ಇಲ್ಲಿ ಬಂದಿಲ್ಲ. ನಾವು ಬಂದು 13 ವರ್ಷ ನಡೀತಾ ಇದೆ. ಇನ್ನೂವರೆಗೆ ಆತರ ಎಲ್ಲೂ ಆಗಿಲ್ಲ. ಇದೇ ಫಸ್ಟ್. ನಾವ್ ಹೇಳಿದ್ವಿ ಯಾರು ಮಾಡಿದರೆ ಮನೆಯವರೋ ಇಲ್ಲ ಇಲ್ಲಿ ಒಳಗಡೆ ಇರೋರೆ ಮಾಡಿರೋದು ಅಂತ. ಸ್ವಲ್ಪ ಡೌಟ್ ಇತ್ತು, ಇವಳು ಮಾಡಿದಾಳೆ ಅಂತ ನಂಬಕ್ಕೆ ಆಗಲ್ಲ. ಇಲ್ಲ, ಅಷ್ಟು ಕಾಣ್ತಾ ಇರ್ಲಿಲ್ಲ ಅಮ್ಮ. ಅದು ಯಾರಿದ್ರು ಮನೇಲಿ ಗಂಡ ಹೆಂಡತಿ ಹೇಳ್ಬಿಟ್ಟಂತ ಬಂದಿರೋದಂತೆ. ಇಲ್ಲಿ ಹೋಟೆಲ್ಲಿ ಹೊಸಬ್ರೆ ಬಂದಿರೋದು. ಎಲ್ಲಿಂದ ಬಂದಿದಾರಂತ ಅದು ಗೊತ್ತಿಲ್ಲ. ಬಂದು ಇಲ್ಲ, ಟೆಂಪೋ ಓಡಿಸ್ಕೊಂಡ್ ಬರ್ತಾ ಇದ್ದ ಅವನು, ಟಾಟಾ AC. ಅವ್ರು ಆಮೇಲೆ ಬಾಡಿಗೆ ಅವ್ರು ಇದ್ದಾರೆ ಅಂತ ಗೊತ್ತಾಯ್ತು ನಮ್ಗಷ್ಟೇ. ಇದಾಗಿದೆ. ಅವತ್ತು ಫುಲ್ ಕ್ರೌಡ್ ಇತ್ತು, ಫ್ರೈಡೆ ಬೇರೆ, ಜನಗಳು ಫುಲ್ ಇದ್ರು. ಆ ಟೈಮಲ್ಲಿ ಇವಳು ಮಾಡಿದಳು. ಅಷ್ಟು ಗೊತ್ತು ಸರ್. ಅವ್ನ್ ನೋಡಿಲ್ಲ ನಾವು. ಈ 2 days ಇಂದ ಬರ್ತಾ ಇಲ್ಲ. ಬರ್ತಾ ಇದ್ದ ಡೈಲಿ ಬರೋನು. ಅಷ್ಟು ಮಾತ್ರ ಕಾಣ್ತಾ ಇತ್ತು. ಯಾಕಂದ್ರೆ ನಾವಂತೂ ಅವ್ನ ಮಕ ನೋಡಿಲ್ಲ. ಗಾಡಿ ಬಂದ್ ಅಲ್ಲಿ ನಿಲ್ಸವನು ಮನೆ ಹತ್ರ, ರಿಜ್ವಾನ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 12 ಗಂಟೆ ರಾತ್ರಿ ಇತ್ತು. ನಾವೆಲ್ಲ ಮನೆ ಫಂಕ್ಷನ್ಗೆ ಹೋಗಿದ್ವಿ. ನನ್ನ ಮಗಳು ನನ್ನ ಮಗ ಮನೇಲಿ ಇದ್ರು, ಒಬ್ರೇ ಇದ್ದಿದ್ದು. 12 ಗಂಟೆಗೆ ಇವಳು ಅಳ್ಕೊಂಡು ಹೋದ್ಲಂತೆ. ಅದೇ ಇವಾಗ ಇವಳು ಮಾಡಿದಾಳಲ್ಲ ಅವಳು ಅಳ್ಕೊಂಡು ಹೋದ್ಲಂತೆ. ಇವರು ನನ್ನ ಮಕ್ಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಏನು ಅಳ್ಕೊಂಡು ಯಾರೋ ಹೊಸವಳು ಬಂದಿದ್ದಾಳೆ ಅಂತ ನಾವು ನೋಡಿಲ್ಲ. ಆಮೇಲೆ ಕೆರೆ ಹತ್ರ ಹೋಗಿ ಬಿದ್ಬಿಡ್ತಾಳೆ, ಏನೋ ಮಾಡ್ಕೊಂತಾಳೆ ಅಂತ ಹೇಳ್ಬಿಟ್ಟು ಇವ್ರು ನನ್ನ ಮಕ್ಕಳು ಗಾಡಿ ಹಾಕೊಂಡು ಹೋಗಿದ್ದಾರೆ. ಅವಳು ಹಿಂದೆನೆ ಹೋಗ್ಬಿಟ್ಟು ಕೇಳಿದ್ದಾರೆ ಅವಳಿಗೆ, ಯಾಕೆ ನೀನು ಅಳ್ಕೊಂಡು ಈ ಕಡೆ ಬರ್ತಾ ಇದೆಯಾ ಅಂತ. ಅದಕ್ಕೆ ಅವಳು ಹೇಳಿದ್ಲಂತೆ, ನಿಮ್ಗೆ ಯಾಕೆ ಬೇಕು ನನ್ನ ಕತೆ ಎಲ್ಲ, ಹೋಗಿ ಇಲ್ಲಿಂದ ಅನ್ಲಂತೆ. ಆದ್ರೂ ನಮ್ಮ ಮಕ್ಕಳು ಏನ್ ಮಾಡಿದ್ದಾರೆ, ಬನ್ನಿ ನಿಮ್ಗೆ ಬಿಡ್ತೀವಿ, ಎಲ್ಲಿ ಬಿಡಬೇಕು ಅಂತ ಗಾಡಿಯಲ್ಲಿ ಕರ್ಕೊಂಡೋಗಿ ಅದೆಲ್ಲೋ ಇಲ್ಲೇ ಬಿಟ್ರಂತೆ. ಆಮೇಲೆ ಅವಳು ಹೋದ್ಲಂತೆ. ಅಷ್ಟು ಗೊತ್ತಿಲ್ಲ. ಇಲ್ಲ 3-4 ದಿವಸ ಹಿಂದೆ ಏನೋ ಗೊತ್ತಿಲ್ಲ ಅಷ್ಟೇ. ನಾವೇನಂದ್ರೆ ಇಲ್ಲಿ ಬಂದು 13 ವರ್ಷ ಆಯ್ತು. ಇನ್ನೂವರೆಗೆ ಯಾರು ಕಳ್ಳರು ಅಂತ ಹೇಳ್ಬಿಟ್ಟು ಯಾವನು ಇಲ್ಲಿ ಬಂದಿಲ್ಲ. ನಾವು ಬಂದು 13 ವರ್ಷ ನಡೀತಾ ಇದೆ. ಇನ್ನೂವರೆಗೆ ಆತರ ಎಲ್ಲೂ ಆಗಿಲ್ಲ. ಇದೇ ಫಸ್ಟ್. ನಾವ್ ಹೇಳಿದ್ವಿ ಯಾರು ಮಾಡಿದರೆ ಮನೆಯವರೋ ಇಲ್ಲ ಇಲ್ಲಿ ಒಳಗಡೆ ಇರೋರೆ ಮಾಡಿರೋದು ಅಂತ. ಸ್ವಲ್ಪ ಡೌಟ್ ಇತ್ತು, ಇವಳು ಮಾಡಿದಾಳೆ ಅಂತ ನಂಬಕ್ಕೆ ಆಗಲ್ಲ. ಇಲ್ಲ, ಅಷ್ಟು ಕಾಣ್ತಾ ಇರ್ಲಿಲ್ಲ ಅಮ್ಮ. ಅದು ಯಾರಿದ್ರು ಮನೇಲಿ ಗಂಡ ಹೆಂಡತಿ ಹೇಳ್ಬಿಟ್ಟಂತ ಬಂದಿರೋದಂತೆ. ಇಲ್ಲಿ ಹೋಟೆಲ್ಲಿ ಹೊಸಬ್ರೆ ಬಂದಿರೋದು. ಎಲ್ಲಿಂದ ಬಂದಿದಾರಂತ ಅದು ಗೊತ್ತಿಲ್ಲ. ಬಂದು ಇಲ್ಲ, ಟೆಂಪೋ ಓಡಿಸ್ಕೊಂಡ್ ಬರ್ತಾ ಇದ್ದ ಅವನು, ಟಾಟಾ AC. ಅವ್ರು ಆಮೇಲೆ ಬಾಡಿಗೆ ಅವ್ರು ಇದ್ದಾರೆ ಅಂತ ಗೊತ್ತಾಯ್ತು ನಮ್ಗಷ್ಟೇ. ಇದಾಗಿದೆ. ಅವತ್ತು ಫುಲ್ ಕ್ರೌಡ್ ಇತ್ತು, ಫ್ರೈಡೆ ಬೇರೆ, ಜನಗಳು ಫುಲ್ ಇದ್ರು. ಆ ಟೈಮಲ್ಲಿ ಇವಳು ಮಾಡಿದಳು. ಅಷ್ಟು ಗೊತ್ತು ಸರ್. ಅವ್ನ್ ನೋಡಿಲ್ಲ ನಾವು. ಈ 2 days ಇಂದ ಬರ್ತಾ ಇಲ್ಲ. ಬರ್ತಾ ಇದ್ದ ಡೈಲಿ ಬರೋನು. ಅಷ್ಟು ಮಾತ್ರ ಕಾಣ್ತಾ ಇತ್ತು. ಯಾಕಂದ್ರೆ ನಾವಂತೂ ಅವ್ನ ಮಕ ನೋಡಿಲ್ಲ. ಗಾಡಿ ಬಂದ್ ಅಲ್ಲಿ ನಿಲ್ಸವನು ಮನೆ ಹತ್ರ, ರಿಜ್ವಾನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.